ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿ, ದೇವರು ಅನುಗ್ರಹವನ್ನ ನೀಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರ್ಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರಬಹುದು ಮತ್ತೆ ಕ್ರಿಕೆಟ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಆಗಿರಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರಬಹುದು, ಗಣಪತಿ ಹೋಮ ಆಗಿರಬಹುದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡ್ಲಿಕ್ಕೆ ಇವತ್ತು KSCA ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನ ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿ, ದೇವರು ಅನುಗ್ರಹವನ್ನ ನೀಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರ್ಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರಬಹುದು ಮತ್ತೆ ಕ್ರಿಕೆಟ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಆಗಿರಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರಬಹುದು, ಗಣಪತಿ ಹೋಮ ಆಗಿರಬಹುದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡ್ಲಿಕ್ಕೆ ಇವತ್ತು KSCA ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನ ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ
ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿ, ದೇವರು ಅನುಗ್ರಹವನ್ನ ನೀಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರ್ಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರ್ಬಹುದು ಮತ್ತೆ ಕ್ರಿಕೆಟ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಆಗಿರ್ಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರ್ಬೋದು, ಗಣಪತಿ ಹೋಮ ಆಗಿರ್ಬೋದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡ್ಲಿಕ್ಕೆ ಇವತ್ತು KSCA ನ ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನ ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತದ ಪ್ರಕರಣಗಳ ಬಳಿಕ ಚಿನ್ನಸ್ವಾಮಿ ಮೈದಾನದಲ್ಲಿ ಪಂದ್ಯಾಟಗಳು ನಡೆಯಲು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಇದೀಗ ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ನಡೆದು ಬರಲಿಕ್ಕಿದೆ. ಈ ಒಂದು ಟ್ರೋಫಿ ನಡೆದು ಬರುವ ಹಿನ್ನೆಲೆಯಲ್ಲಿ ಮೈದಾನದಲ್ಲಿ ಆದಂತಹ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗ್ಲಿ, ದೇವರು ಅನುಗ್ರಹವನ್ನ ನೀಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಹೋಮ ಹವನವನ್ನ ಆರಂಭ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ 24ನೇ ತಾರೀಕಿನಂದು ವಿಜಯ್ ಹಜಾರೆ ಟ್ರೋಫಿ ಸಾಗಿ ಬರ್ಲಿಕ್ಕಿದೆ. ವಿಜಯ್ ಹಜಾರೆ ಟ್ರೋಫಿಯಿಂದ ಪಂದ್ಯಾಟಗಳು ನಿರಂತರವಾಗಿ ನಡೆದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕ್ರೀಡಾಪಟುಗಳಿಗಾಗಿರ್ಬಹುದು ಮತ್ತೆ ಕ್ರಿಕೆಟ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಆಗಿರ್ಬಹುದು ಯಾವುದೇ ರೀತಿಯಾದಂತಹ ಒಂದಿಷ್ಟು ತೊಂದರೆ ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಹೋಮವನ್ನ ಶುರು ಮಾಡಿರುವಂತದ್ದು. ಪ್ರಮುಖವಾಗಿ ನವಗ್ರಹ ಹೋಮ ಆಗಿರ್ಬೋದು, ಗಣಪತಿ ಹೋಮ ಆಗಿರ್ಬೋದು, ಈ ರೀತಿಯಾದ ಸುಮಾರು 4-5 ಹೋಮಗಳನ್ನ ಮೈದಾನದ ಒಳಭಾಗದಲ್ಲೇ ಮಾಡ್ಲಿಕ್ಕೆ ಇವತ್ತು KSCA ನ ಪದಾಧಿಕಾರಿಗಳು ಮತ್ತೆ ನೂತನವಾಗಿ ಆದಂತಹ ಅಧ್ಯಕ್ಷರೇನಿದ್ದಾರೆ ಅವರೆಲ್ಲ ಸೇರಿಕೊಂಡು ಹೋಮವನ್ನ ಮಾಡಿರುವಂತದ್ದು. ಸುಮಾರು 6 ಜನ ಪುರೋಹಿತರು ಈ ಒಂದು ಹೋಮದಲ್ಲಿ ಭಾಗಿಯಾಗಿದ್ದು, ಪ್ರಮುಖವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಕಾಲ್ತುಳಿತ ಪ್ರಕರಣದ ಬಳಿಕವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ಒಂದಿಷ್ಟು ಅನುಮಾನಗಳು ಸೃಷ್ಟಿಯಾಗಿತ್ತು. ಮೈದಾನದಲ್ಲಿ ಪಂದ್ಯಾಕೂಟ ಆಗುತ್ತಾ ಇಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪಂದ್ಯಾಕೂಟ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಆತಂಕ ಇತ್ತು. ಕ್ರೀಡಾಭಿಮಾನಿಗಳು ಕೂಡ ಈ ಒಂದು ಪಂದ್ಯಾಕೂಟಕ್ಕೋಸ್ಕರ ಕಾಯ್ತಾ ಇದ್ರು. ಚಿನ್ನಸ್ವಾಮಿಯಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರಲಿ ಅನ್ನುವಂತಹ ಒಂದು ಆಸೆಯನ್ನ ಹೊಂದಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಆಸೆಗೆ ನಿರಾಸೆ ಆಗುವಂತೆ ಒಂದಿಷ್ಟು ಸಮಸ್ಯೆಗಳು ಎದುರಾಗಿತ್ತು ಅಂತ ಹೇಳಿದ್ರೆ ಸರ್ಕಾರ ಕೂಡ ಮೈದಾನದ ಒಂದು ಗುಣಮಟ್ಟ ಹೇಗಿದೆ, ಮೈದಾನದ ಕಟ್ಟಡ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ನಡೆಸಿದ್ರು. ಅದಾದ ಬಳಿಕ ಈಗ ಮತ್ತೆ ವಿಜಯ್ ಹಜಾರೆ ಟ್ರೋಫಿ 24ನೇ ತಾರೀಕಿನಿಂದ ಆರಂಭ ಆಗೋ ಹಿನ್ನೆಲೆಯಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರೀಡಾಪಟುಗಳಿಗಾಗ್ಲಿ ಕ್ರೀಡಾಭಿಮಾನಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರಲಿ, ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಮತ್ತೆ ಯಾವುದೇ ರೀತಿಯಾದಂತಹ ಚ್ಯುತಿ ಬರದೇ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಎಲ್ಲಾ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಏನಿದ್ದಾರೆ ಅವರು ಕೂಡ ಈ ಒಂದು ಹೋಮ ಹವನದಲ್ಲಿ ಭಾಗಿಯಾಗಿ ಯಾವುದೇ ರೀತಿಯಾದಂತಹ ಚ್ಯುತಿ ಬರದಂತೆ ಮೈದಾನದಲ್ಲಿ ನಿರಂತರವಾಗಿ ಪಂದ್ಯಾಕೂಟಗಳು ಆಗಬೇಕು ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳು ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋಮವನ್ನ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.